ತಕ್ಕ ಒಬ್ರು ಬರ್ನೇ ಇಲ್ವಲ್ಲ 4 ಗಂಟೆ ಆದ್ರೂ. ಅಲ್ಲ ಇಷ್ಟೊತ್ತಿಗೆ ಅವಾಗ ಕನ್ಯಾಕನಾರ ಬರ್ಬೇಕಾಗಿತ್ತಲ್ಲ ಮನೆ ತಕ್ಕೆ, ಏನು ಬರ್ನೇ ಇಲ್ವಲ್ಲ. ಅಯ್ಯೋ ಏನಾದರೂ ಕೆಲಸ ಮಾಡ್ತಾವ್ರೇನೋ, ಹಬ್ಬ ಬತ್ತಲ್ಲ ಧೂಳ್ಗಿಲೆ ಎತ್ತುತ್ತಾರೇನಕ್ಕಂತ ತಗೋತಾರೆ. ನಮ್ಮ ಮನೆಯವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಇವನ್ನೆಲ್ಲಾರು ಅಂದ್ರೆ ಇದೇ ಗೋಳು ಕರಪ್ಪ ನಮ್ಮ ಮನೆಯೊಂದು. ತಾಡಿ ಯಾರೂ ಇಲ್ಲ, ಒಂದು 4 ಅವರೆಕಾಯಾರ ಅವೇ ಎಡ್ಕೊಳಕಾರ ಎಡ್ಕತ್ತೀನಿ. ಇರೋದನ್ನ ಕಾಯಿ ಅವರೆಕಾಯಿ ಬೇಕಾದ್ರೆ ಯಾರು ನೋಡಿದ್ರೆ ನಂಗೊಂದು ಕೊಡಕ್ಕ ಅಂದರು. ತಡಿ ಯಾರೂ ಇಲ್ಲ, ಎಡ್ಕೊಳ್ಳೋದು ಇವಾಗ ಕೂತ್ಕೊಂಡು. ಇನ್ನೇನು ಕೆಲಸ ಅಲ್ಲ, ಬಾಕ್ಲಲ್ಲೇ ಇಟ್ಟಿದೆ, ಎಲ್ಲಿ ತಗೋಗಿ ಮಾಡ್ದೆ ನಮ್ಮ ಮನೆಯವನು. ಅಲ್ಲ ಕದೋದು ಹಿಂದ್ಗಡೆನೂ ಇಲ್ವಲ್ಲ, ಅದೆಲ್ಲಿ ತಗೋಗಿ ಎಸ್ಬಿಟ್ಟ. ತಡಿ ಎಲ್ಲಾದ್ರೂ ಕೊಡ್ಕಿಡ್ಕೆಲ್ ಮಾಡ್ಕೊರ ನೋಡ್ತೀನಿ. ಒಂದೊಳ್ಳೆ ಇದೆ ಗೋಳು, ಎಲ್ಲಿ ಬೇಕಲ್ಲ ಹಾಕ್ಬಿಡ್ತಾರೆ. ನಮ್ಮ ಹುಡ್ಗರಿಗೆ ಪ್ರಾಣ ಹೋಯ್ತಕನಪ್ಪ. ನಮ್ಮ ಮನೇನು ಮಾಡೋ ಕೆಲಸ ಒಂದೊಂದಲ್ಲ ನಮಗೆ. ನೋಡು ಇಲ್ಲ ಹಾಕವನೆ ಮಂಚದಂಡಿಕೆ ಉಳಗಿಲ್ಲ ಹತ್ಕೊಳಕ್ಕಿಲ್ವಾ. ಅವರೇ ಕಾಳು ಸದೇ ಮೈಯೆಲ್ಲ ಕಡಿತದೆ. ತಗೋ ಅವನೇ ಅಲ್ವಾ ಮನೆ ಕಳೋದು, ಕಡಿಲಿ ಅವನಿಗೆ. ಅಯ್ಯೋ ಚೆನ್ನಾಗವೆ ಅವರೇ ಕಾಳು. ನಮ್ಮ ಮನೆಯವನು ಇಲ್ಲಕ್ಕೆ ಇಲ್ಲ ಅಂದಿದ. ಅವೇನು ಬಿಡ್ಸ್ಕತ್ತಿ ಬಿಡ್ನೆ ತಳ್ಳಾರ ಆಗಲಿ ಅಂದಿದ. ನೋಡು ಹೆಂಗವೆ ಅವರೇ ಕಾಳು. ಔಷಧಿ ಹೊಡಿ ಮರಯ್ಯ, ಔಷಧಿ ಹೊಡಿ ಅಂತ ಬಡ್ಕಂಡೆ. ನನ್ನ ಮಾತು ಕೇಳೋಣ ಅವನು. ಔಷಧಿ ಗಿಷ್ಧಿ ಹೊಡೆದಿದ್ರೆ ಇನ್ನೊಂದು ಸಿಗವೇನು, ಮನೆಗೆ ಆಗಂಗೆ ಸಿಗವು ಅವರೇ ಕಾಳು. ಇವನು ಮಾತು ಕೇಳ್ಕೊಂಡು ಹಾಳು ಬಿದ್ದೋದೆ. ನಾನಾದರೂ ಹೊಲ್ತಕ್ಕೆ ಹೋಗಿದ್ರೆ ನೋಡಿದರೆ ಸಿಗವು. ನಾನೆಂತ ಆಳ್ಮುಂಡೆ ಗೊತ್ತಾ, ಇವನು ಮಾತು ಕಟ್ಕೊಂಡು ಕುತ್ಕೊತೀನಲ್ಲ. ಅಯ್ಯೋ ನಮ್ಮ ಹೆಣ್ಣೆಕ್ಳು ಮನೆಗಾರ ಕೊಟ್ಟು ಕಳಿಸ್ಬೋದಾಗಿತ್ತು, ಒಂದೊಂದು 2 kg ಅಷ್ಟ. ಅಕ್ಕ ಕುತ್ಕಂಡ ಏನು ಅವರೆಕಾಳು ಹಿಡಿತದಿಲ್ಲಕ್ಕ? ಹ್ಞೂಕಂತೆ ಬಾ ಚೈತ್ರ, ಅವರೆಕಾಳು ಹಿಡಿತಿದೆ ಕಂದು ಬಾಯಿ ಕಡಿಕೆ ಸುಮಾರಾಗ ಆಗಿದವಕ್ಕ. ಅಯ್ಯೋ ಇಷ್ಟೇ ಕಣ್ಮಗ, ಇಷ್ಟೇಯ ಇಲ್ಲಿ ಕುಯ್ಕ ಬಂದಿನಲ್ಲ ಇಷ್ಟೇಯ. ಸಿಕ್ಕಿದ್ರೆ ಇನ್ನೊಂದು 3-4 kg ಸಿಗ್ಬೋದೇನೋ ಕಣ್ಮಗ, ಅಷ್ಟೇಯ. ಅಲ್ಲ ಕನಕ ಅವತ್ತು ಕೇಳಿದ್ಕೆ 10 ಕುಂಟೆಗೆ ಹಾಕಿದ್ದೀನಿ ಅಂದ್ರಿ. ಅಯ್ಯೋ 10 ಕುಂಟೆಗೆ ಹಾಕಿದ ಮಗ, ಮಳೆ ಎಲ್ಲೋಯ್ತು, ಮಳೆ ಹುಯ್ನಿಲ್ಲ, ಹೊಂಟೋಯ್ತು ಗಿಡ. ಅಯ್ಯೋ ನಿಮ್ಮ ಧರ್ಮಣ ಔಷಧಿ ಹೊಡೆದಿರ ಸರಿ ಆಗೋದು ಕಣ್ಮಗ, ಔಷಧಿ ಹೊಡೆದಿಲ್ಲ. ಇಷ್ಟೇ ಇರೋದು ಕಣ್ಮಗ. ಹಬ್ಬ ಅಲ್ವಾ, ಸಂಕ್ರಾಂತಿ ಹಬ್ಬ, ನಮ್ಮ ಎಣ್ಣೆಕ್ಲೆಲ್ಲ ಬರ್ತಾವಲ್ಲ, ಅದಕ್ಕೆ ಯಾ ಕುಯ್ಕ ಬಂದೆ ಹೋಗಿನೇನೆ. ಯಾರ ಕುಯ್ಕಿಕ್ಕೆ ಹೊಂಟೋದರು ಅಂತ. ಅಯ್ಯೋ ಯಾರಕ್ಕ ಬೇರೆಯವ್ರ ಹೊಲಕ್ಕೆ ಅಷ್ಟು ಈಜಿ ಕೈ ಹಾಕ್ಬಿಟ್ಟಾರ. ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣ್ ಸುಮ್ಮನೆ ಮಗ, ಗೊತ್ತಿಲ್ಲ ಕಂತೆ. ಹಾಕ್ತಾರೆ ದೂರಕ್ಕೆ ಹಾಕೋದಿ, ಹಾಕ್ತಾರೆ ಸುಮ್ಮನಿರು. ಈ ಕಡಿಕೆ ಅಲ್ಲೇ ನಿಂತಿದೆಯಲ್ಲ. ಅಯ್ಯೋ ಒಯ್ತೀನಿ ಕನಕ, ಕೂತಿವಲ್ಲ ನೋಡಿದ್ನಲ್ಲ ಅವರೆಕಾಯಿ ನೋಡಿದೆ. ದುಡ್ಡು ಕೊಟ್ಕಿಟ್ಟಿ ಅನ್ನೋದು ಕೇಳಕ್ಕೆ ಬಂದೆ ಕನಕ. 2 kg ಕೊಡಕ ನನಗೂ. ಅದು ಹೆಂಗೆ ರೇಟು ಹೇಳ್ಬಿಟ್ಟು. ಏನಿದೋ ಮಗೆಲ್ಲ ಅವರೆಕಾಯಿ ಮಾರಕ್ಕೆ ನಾನು. ನಮ್ಮ ಹೆಣ್ಣೆಕ್ಳೆಲ್ಲ ಬರ್ತವೆ ಹಬ್ಬಕ್ಕೆ, ಅವಕ್ಕೆಲ್ಲ ಬೇಡವಾ? ಏನು ಕೊಡೋದು ಮಗ ನಿಂಗೆ? ಕೊಡೋಕ್ಕಲ್ಲ ಅವೆಲ್ಲ ಕೊಡು, ಅವೆಲ್ಲ ತಿನ್ಕೊಂಡಿರಾ? ಹೊಸ ಫಸ್ಲು ಅವರೆಕಾಯಿ ಬೇಕ ತಿನ್ನದ ಸಂಕ್ರಾಂತಿ ಹಬ್ಬಕ್ಕೆ ಕೊಡಕ? ಅಯ್ಯೋ ನೋಡ್ತೀನಿ ಬಿಡು ಮಗ, ಹೇಳ್ತೀನಿ ಅದಕ್ಕೂ ಧರ್ಮಣ ಕೇಳಿ ಹೇಳಿ ಕಳಿಸ್ತೀನಿ ಬಿಡು. ಮಗವೇ ಕನಕ ಕಾಳು ಒಳೆಯ ಗುಂಡ್ಗುಂಡಕ್ಕೆ ಅಷ್ಟೂ ಇದಾಗಿಲ್ಲ ಕನಕ, ಹೋಗಿಲ್ಲ ಅವರೆಕಾಯಿ ಹೋಗಿಲ್ಲ ಕಣ್ಮಗ, ಹೋಗಿಲ್ಲ. ನಾನು ಆಳ್ಮುಂಡೆ ಹೊಲ್ತಕ್ಕೆ ಹೋಗ್ನಾನೆ ನಿಮ್ಮ ಧರ್ಮಣ್ಣನ ನಂಬ್ಕೊಂಡು ಹಾಳ್ಗೆಡಿಸ್ಬಿಟ್ಟೆ ಕೆಲಸವ. ನಾನು ಹೋಗಿದ್ರೆ ಕರೆಕ್ಟಾಗಿ 10 ಕುಂಟೆಲು ಅವರೆಕಾಯಿ ತೆಗಿವೆ ಕಣ್ಮಗ, 10 ಕುಂಟೆಲು ತೆಗಿವೆ. ನಿಮ್ಮ ಧರ್ಮಣ್ಣನ ನಂಬ್ಕೊಂಡು ನಾನು ಹದ್ಗೆಟ್ಟೋದೆ. ಅಲಕನ್ ರತ್ನಕ ಯಾವಾಗಲೂ ಹೋಗುವಲ್ಲ ನೀನು, ಯಾಕೆ ಹೋಗ್ಲಿಲ್ಲ ಈ ಸಲ? ಅಯ್ಯೋ ನಿಮ್ಮ ಧರ್ಮಣ್ಣ ಏನು ಕೇಳಿದ್ರು ಅಯ್ಯೋ ಅಲ್ಲಿ ಏನಿದೆ ಬಿಡಮಿ ಅಂತ ಅನ್ನೋದ. ಅಯ್ಯೋ ನನಗೂ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತು. ಎಲ್ಲ ಒಣಗೋಗಿರೋದು ನೋಡೋಕ್ಕೆ ಹೊಟ್ಟೆ ಉರಿತದೆ ಹೊಲದಲ್ಲಿ, ಅದಕ್ಕೆ ಹೋಗ್ಲಿಲ್ಲ ಕಣ್ಮಗ. ಹೋಗ್ಬೇಕಾಗಿತ್ತು ಕನಕ, ಹೋಗಿ ಒಂಚೂರು ಔಷಧಿ ಗಿಷ್ಧಿ ಬರ್ಸಿದ್ರೆ ಇನ್ನೂ ಚೆನ್ನಾಗಿರೋ ಸಿಗವು. ಬುಟ್ಟ ಹಾಕೋತಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ, ಬಂದಿದ್ದು ನೋಡ್ಕೋಬೇಕಷ್ಟೇ. ಹೋದೋಯ್ ಸಲ ಅಲ್ಲ ನಮ್ಮವು, ಮುಂದಿನ ವರ್ಷಕ್ಕೆ ನೋಡ್ತೀನಿ ಕಣ್ಮಗ. ನಾನೇ ನಿಂತ್ಕೊಂಡು ನೋಡ್ಕೊತೀನಿ ಎಲ್ಲಾನು. ನಿಮ್ಮ ಧರ್ಮಣ್ಣ ನಂಬ್ಕೊಂಡು ಏನೂ ಆಯ್ಕಿಲ್ಲ, ಹಂಗೆ ಮಾಡಕ್ಕ. ಏನು ಹಬ್ಬ ಜೋರು ಮಗ? ಏನು ಜೋರಕ್ಕ ಹಬ್ಬ? ಮಾಮೂಲಿ ಎಲ್ಲಿ ಬೀರಿಸ್ತೀನಿ ನನ್ನ ಮಗಳ ಕೈಲಿ, ಮತ್ತು ಏನಾದರೂ ಮನೇಲಿ ವಡೆಗಿಡೆ ಮಾಡ್ತೀನಿ. ನೀವು ಜೋರಾಗಿ ಮಾಡ್ತೀರೇನೋ? ನಮ್ಮ ಮನೇನು ಎಂಥ ಜೋರು, ಹೆಣ್ಣೆಕ್ಳು ಫೋನ್ ಮಾಡಿಸ್ತೀನಿ ಧರ್ಮಣ್ಣ ಬಂದಮೇಲೆ. ಇನ್ನು ಮಾಮೂಲಿ ನಾವು ನಿಮ್ಮಂಗೆ ಕಣ್ಮಗ, ಐಕ್ಳಿಗೆ ಬಟ್ಟೆ ತಂದು ಕೊಡ್ತೀನಿ. ಇನ್ನು ಮಾಮೂಲಿ ಮನೇಲಿ ಏನು ಆಗಿದೆ ಒಬ್ಬಿಟ್ಟೋ ವಡೆಯೋ ಕೋಳಿಯೋ ಗಿಳಿಯೋ ವರ್ಷದಡ್ಕು ಅದು ಹಬ್ಬ ಅದು ಬೆಳಿಗ್ಗೆ ಮಾಡ್ತೀನಿ. ಬರ್ತದೆ ಭಾಗ್ಯಕ್ಕೂ ಬರ್ತದೇನೋ? ಕನಕನ ಕರಿಯಾಕಿಲ್ವಾ? ಯಾರಿಗೂ ಫೋನ್ ಮಾಡಿಲ್ಲ ಕಣ್ಮಗ, ಇನ್ನುವೇ ಯಾರಿಗೂ ಫೋನ್ ಮಾಡಿಲ್ಲ. ಧರ್ಮಣ್ಣ ಬರಲಿ ಮಾಡಿಸ್ತೀನಿ ಇಬ್ರಿಗೂ. ನಮ್ಮ ಬಾಗಿನ ಮನೆ ಮಾಮೂಲಿ ಕರಿತೀನಿ, ಕರೆದ್ರೆ ಎಲ್ಲ ಬರ್ತಾರೆ ಅವರು. ಇನ್ನು ನಮ್ಮ ಕಲ್ಲನ ಮನೆ ಹೊಸ್ದಾಗಿದ್ದಾಗಿರೋದಲ್ವಾ, ಎಲ್ಲಾನು ಕರಿಬೇಕು ಫೋನ್ ಮಾಡಿ. ಅವ್ರ ಅತ್ತೆ ಮಾವ ಯಾರು ದೊಡ್ಡತ್ತೆ ಬೇರೆ ಬಂದವಳಂತೆ, ಅವಳ ಎಲ್ಲಾನು ಕರಿಬೇಕು ಕಣ್ಮಗ. ಕರಿಬೇಕು ಅಲ್ವ ರತ್ನಕ? ಹೊಸ ನಂಟು ಬೇರೆ. ಅಯ್ಯೋ ಹೊಸ ನಂಟು ಹಳೆ ನಂಟು ಅಂತ ಅಲ್ಲ ಕಣ್ಮಗ, ಕರಿಬೇಕು. ಕರೆದ್ರೆ ಬಿಟ್ರೆ ಅನ್ನಕ್ಕಿಲ್ವಾ? ಹೆಣ್ಣೆಕ್ಳು ಮಾತ್ರ ಕರ್ಕೊಂಡ್ರು ಅಂತ. ನಿಜ ಕನಕ. ಮಟನ್ ಎಷ್ಟು kg ತಗೊಂಡಿರಿ ಹಂಗಾರೆ? ಒಂದು 5 kg ಮಟನ್ನುವೆ, ಒಂದು 3 kg ಚಿಕನ್ನು ತಗೊಳ್ಳೋದ ಅನ್ಕೊಂಡಿವ್ನಿ.
ಅಯ್ಯೋ ನಿಮ್ಮ ಧರ್ಮಣ ಏನಂದನು ಕಾಣೆ. ಅಯ್ಯೋ ಅಕ್ಕ ಮಾಡಬೇಕು ಕನಕ. ನನ್ನ ಪ್ರಕಾರ 5 ಕೆಜಿ ಸಾಲಕ್ಕೆ ಎಲ್ಲ ಅನ್ನಿಸ್ತಾರೆ ನೀನು ಹೇಳೋದು ನೋಡಿದ್ರೆ. ಅಯ್ಯೋ ಚಿಕನ್ ತಗೋತೀನಲ್ಲ ಮಗ. ಚಿಕನ್ ಇನ್ನೊಂದು 2 ಕೆಜಿ ಎಕ್ಸ್ಟ್ರಾ ತಗೊಳ್ಳೋದು. ಅದೇ ಒಂದು 2 ಕೆಜಿ ಜಾಸ್ತಿ ಹಾಕೋದು. ಇನ್ನೇನು ಮಾಡೋದು? ಹಚ್ಚನರ ಬರೋಕಿಲ್ವಕ್ಕ? ಆಯ್ತಾರೆ. ಹಚ್ಚನಕ್ಕಿಂತ ಜಾಸ್ತಿನೇ ಆಯ್ತಾರೆ ಕಂಚೈತ್ರ. ಬಾಗಿನ ಮನೆಯವರು, ನಮ್ಮ ಬಾಗಿನ ಮನೆ ಅವ್ರ ಮಾವ ಅವ್ರ ಅತ್ತೆ, ಆಮೇಲಿಂದ ನಮ್ಮ ಬಾಗಿನ ಗಂಡ 2 ಐಕ್ಳು ಭಾಗ್ಯ. ಅವ್ರು ನಮಗೆ ನಮ್ಮ ಭಾಗ್ಯರ ಅತ್ತೆ ಅಕ್ಕ ಅವ್ರೆ ಒಂದೇ ಊರಲ್ಲಿ. ಅವ್ರ ಮನೆಗೂ ಹೇಳ್ತೀನಿ ಹೆಂಗೆ ಬಿಡಕ್ಕದವ್ರನ್ನ. ನಮಗೆ ಭಾರಿ ಚೆನ್ನಾಗಿ ಬಾಣಿಸ್ತಾರೆ. ನಮ್ಮ ಬಾಗಿನ ಅತ್ತೆಗಿಂತವ ನಮ್ಮ ಬಾಗಿನ ದೊಡ್ಡೈತಿನೇ ಚೆನ್ನಾಗಿ ಬಾಣಿಸ್ತಾರೆ ನಮ್ಮನ್ನ. ಅಲ್ಲೇ ಆದ್ರಲ್ಲಕ್ಕ ಅಚ್ಚನ ಕಲಾಕಾರ ಮನೆಯವರು. ಅಯ್ಯೋ ಅವ್ರ ಮನೆಯವ್ರ ಅತ್ತೆ ಅವ್ರ ಮಾವ ಅವ್ರ ಗಂಡ ಅವಳು. ಅದೇನವ್ರು ದೊಡ್ಡತ್ತೆ ಆಯ್ತಂತೆ. ಅವಮ್ಮ ಕರಿಬೇಕಲ್ವಾ? ನಿಮ್ಮ ಅಪ್ಪನ ಮನೆ ಅಕ್ಕ, ನಿಮ್ಮ ಅಪ್ಪನ ಮನೆ ಕರಿಯೋಕಿಲ್ವಾ? ಕರಿತೀನಿ. ನಮ್ಮ ಅವ್ವನ ಕರಿತೀನಿ. ಪಾಪ ನಮ್ಮ ಅವ್ವ ಎಲ್ಲೋದಳು, ವಯಸ್ಸಾದಳು ನಮ್ಮ ಅವ್ವ. ಆಮೇಲೆ ನನ್ನ ಅಣ್ಣ, ನಮ್ಮ ಅಕ್ಕ ಅವಳೆ, ನಮ್ಮ ಅಕ್ಕನೂ ಕರಿಬೇಕು. ಅಯ್ಯೋ ಓ ಚೈತ್ರ ತಲೆ ಕೆಟ್ಟೋಯ್ತದೆ. ಒಬ್ರನ್ನ ಕರೆದು ಒಬ್ರನ್ನ ಕರಿಯಂಗಿಲ್ಲ. ಏನು ಮಾಡೋಣ ನಾನು? ಯಾಕ ಪಕ್ಷ ಮಾಡೋಕ್ಕಿಲ್ವ ನೀನು? ಮಾತಾಡ್ಯ ಬಾಬಾ ಆವಾಗ ಕರ್ಕೊಂಡ್ರಾಯ್ತು ಬಿಡು. ನೀನು ಎಣ್ಣೆಕ್ಳಿಗೆ ಹೇಳ್ಕೊಂಡು ಮಾಡ್ಕಕ್ಕ. ಹಂಗಲ್ಲ ಕಣ್ಮಗ. ನಮ್ಮ ಅಪ್ಪನ ಮನೆ ಯಾವುದಕ್ಕೂ ಕರೀತಾರೆ. ಒಂದು ಮೊಟ್ಟೆ ಮನೇಲಿರೋ ಕೋಳಿ ಕುಯ್ದ್ರೂ ನಮ್ಮನ್ನ ಕರ್ದು ಬಾವಣಿಸ್ತಾರೆ. ಬುಡಕ್ಕದ ಪಾಪ ನಮ್ಮ ಅವ್ವ ವಯಸ್ಸಾದಳು. ಇವತ್ತು ನಾಳೆ ಅನ್ನಂಗವಳೆ. ಅವಳು ಹೆಂಗೆ ಬುಟ್ಟು ಉಣ್ಣದ ಮಗ ಆದದ ಉಣ್ಣಕ್ಕೆ. ಅಕ್ಕ ನೀನು ಹೇಳೋ ಲೆಕ್ಕ ನೋಡಿದ್ರೆ ಅಕ್ಕ 5 ಕೆಜಿ ಸಾಲಕ್ಕಿಲ್ಲ ಕನಕ ಮಟನು. ಅಯ್ಯೋ ನಾನು ಹಂಗೆ ಅನ್ಕೊಂಡೆ. ನಿಮ್ಮ ಧರ್ಮಣ ಕೇಳಬೇಕಲ್ಲವ ನನ್ನ ಮಾತಾ. 5 ಕೆಜಿಗೆ ಎಲ್ಲಿ ಕುಣ್ದನು. ತಕೊಂಡ್ರೆ ಅಕ್ಕ ಒಂದು 8 ಕೆಜಿನಾರ ತಕಕ್ಕ. ಸಾಲಕ್ಕಿಲ್ಲಕಂತ ತಕೋ ನೋಡೋದ. ಬರ್ತದಲ್ಲ ಧರ್ಮಣ ಕೇಳ್ತೀನಿ. ನೀನು ಮಗ ನೀನು ಎಷ್ಟು ಕೆಜಿ ತಗತಿ? ಅಯ್ಯೋ ಅಕ್ಕ ನಾನು ಯಾರಿಗೂ ಹೇಳಕ್ಕಿಲ್ಲ ಕನಕ. ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಅವ್ರವರೇ ಮಾಡ್ಕೋತಾರೆ. ನಾನು ಅಕ್ಕ ಅದಕ್ಕೆ ಒಂದು 2 ಕೆಜಿ ತಗತಿ ಕನಕ. ಮನೆ ಮಟ್ಟಿಗೆ ಒಂದು 2 ಕೆಜಿ ಕೋಳಿನೂ ಒಂದು 2 ಕೆಜಿ ಮಟನ್ನುವೆ ಸಾಕಲ್ವಾ? ಸಾಕು ಕಂತಕೋ ಸಾಕು. ಎಷ್ಟು ತಿಂದ್ರೂ ನನ್ನ ದೇಹದಲ್ಲಿರೋದು ಮಾಂಸನೆಯ, ಅದು ಮಾಂಸನೆಯ ಸಾಕು. ಇನ್ನು 2 ಕೆಜಿಗಿನ್ ಮಾಡ್ಕೊಂಡಾರ? ಯಾರಿಗೆ ಹೇಳಿದಿರಕ್ಕ ಮಟನ್ಗೆ? ಇನ್ನು ಯಾರಿಗೂ ಹೇಳಿಲ್ಲ ಕಣ್ಮಗ, ಯಾರಿಗೂ ಹೇಳಿಲ್ಲ. ಯಾವಾಗಲೂ ಹೇಳೋದು ಸ್ವಾಮಣ್ಣಂಗೆ ಅಲ್ವಾ? ಆ ಅಣ್ಣಂಗೆ ಹೇಳ್ತೀನಿ. ಅಂದರೆ ಇನ್ನೂ ಧರ್ಮಣ್ಣನ ಎಷ್ಟು ಕೆಜಿ ತರಿಸೋದು ಏನು ಅಂತ ಮಾತಾಡ್ಕೊಂಡಿಲ್ವಲ್ಲವ? ಮಾತಾಡ್ಕೊಂಡು ಹೇಳ್ಬಿಡ್ತೀನಿ ನಾಳೆಗೆ. ಅಕ್ಕ ಅವಣ್ಣ ಚೆನ್ನಾಗಿ ಕೊಡ್ತದೆ ಮಟನ್ನ. ಹ್ಞೂ ಕಣ್ಮಗ ಚೆನ್ನಾಗಿ ಕೊಡ್ತದೆ, ಸುಳ್ಳು ಹೇಳ್ಬಾರ್ದು, ಚೆನ್ನಾಗಿ ಕೊಡ್ತದೆ. ಯಾವಾಗಲೂ ಅವ ಅಣ್ಣನ ಹತ್ರನೇ ತಗೊಳೋದು ನಾವು. ಯಾಕಂದ್ರೆ ನಂಗೊಂದು 2 ಕೆಜಿ ಹೇಳ್ಬಿಟ್ಟು ಯಾಕ? ಹೇಳ್ತೀನಿ ಬಿಡ್ಮಗ. ಪಕ್ಕ ತಗತಿ ತಾನೇ? ಹ್ಞೂ ಕನಕ ತಗತೀನಿ. ಹೇಳಕ್ಕ ಒಂದು 2 ಕೆಜಿಗೆ ತಗೋಬೇಕು ಕಣ್ಮಗ. ಅಯ್ಯೋ ಅವತ್ತು ಅವ ಅಕ್ಕ ನಿನ್ನಂಗೆ ಹೇಳಿದ್ಲ. ಹೇಳ್ಬಿಟ್ಟು ಅವ ಅಣ್ಣಂಗೆ ಹೇಳ್ದೆ. ಅವಳು ಮಟನೇ ತಗೊಂಡಿಲ್ವಂತೆ. ಅವ ಅಣ್ಣ ನಮ್ಮ ಮನೆಯವ್ರ ಜೊತೆ ಬೈತಿದ್ದಂತೆ. ನೀನು ಎಂತ ಇಂಥ ಕೆಲಸ ಮಾಡಿದ್ಲು ನನಗೆ ಅಂತ. ಇಲ್ಲ ಕನಕ ಹಬ್ಬ ಅಲ್ವಾ ತಗತೀನಿ ಕತೆ ಹೇಳಕ್ಕ. ಸರಿ ಬುಡ್ ಮಗ ಹೇಳ್ತೀನಿ. ಅಕ್ಕ ನಾಳೆಗೆ ಬರ್ತೀನಿ. ಒಂದು 2 ಕೆಜಿ ಅವರೆಕಾಳು ಕೊಟ್ಬಿಡಕ್ಕ. ಬರೋಗು ಹಂಗಾರೆ ನಾಳೆಗೆ ಕೊಡ್ತೀನಿ. ಬರೋಗು. ರೈಟ್ ಎಣ್ಣೆ ಇಲ್ವಲ್ಲಕ್ಕ? ಒಬ್ರು ನಡಿಯಂಗೆ ಕೊಡುವೆ ಹೋಗ್ತಾಯಿ, ಒಬ್ರು ನಡಿಯಂಗೆ ಕೊಡುವೆ ಹೋಗು. ನಂಗೇನು ಸ್ಪೆಷಲಾ? ಕೊಡುವೆ ಯಾರು ಕೇಳ್ಕೊಂಡು. ಸರಿ ಕನಕ ಬರ್ತೀನಿ. ಟೀನೇ ಮಾಡಿದ್ನಿಲ್ವಲ್ಲವ ನಾನು? ಬಿಡಕ್ಕ ಟೀ ಏನು ಮಾಡೋಕ್ಕೆ ಬಿಡು. ಕುಡ್ಕ ಬಂದಿದೆ ಕಣ್ ಬರಬೇಕಾದ್ರೆ. ಬರ್ತೀನಿ ನಾಳೆಗೆ. ಕೊಡೋರಿ. ಸರಿ ಕಣ್ಮಗ ನಾನು ಹೇಳ್ಕೊತೀನಿ ಸಾಂಬಾರಿಗೆ. ಬರೀ ಮಾತಾಡ್ತಾನೆ ಕೂತ್ಕೊಂಡೆ. ಅವರೆಕಾಯಿ ಹೇಳಿನಿಲ್ಲ. ಸರಿ ಕನಕ ಆಯಿತು.